ಹಲೋ ಎವ್ರಿವನ್. ಸೊ ನಿಮ್ಮ ಮಗು ಯಾವ ವಯಸ್ಸಿಗೆ ಎಷ್ಟು ವೆಯ್ಟ್ ಗೇನ್ ಆಗಬೇಕು, ಎಷ್ಟು ಹೈಟ್ ಗೇನ್ ಆಗಬೇಕು, ಇದನ್ನು ಹೇಗೆ ಮಾನಿಟರ್ ಮಾಡೋದ್ರ ಬಗ್ಗೆ ಒಂದು ರಫ್ ಐಡಿಯಾ ನಿಮಗೆ ಕೊಡ್ತೀವಿ ನೋಡಿ. ಯೂಶಲಿ ಮಕ್ಕಳು ಹುಟ್ಟಿದ ಮೊದಲನೇ 3 ತಿಂಗಳು ಪ್ರತಿದಿನ 30 ಗ್ರಾಮ್ಸ್ ಪರ್ ಡೇ ವೆಯ್ಟ್ ಗೇನ್ ಆಗಬೇಕು. ಹಂಗೆ ನೋಡಿದ್ರೆ ಪ್ರತಿ ಮಂತ್ 900 ಗ್ರಾಮ್ಸ್, 3 ಮಂತ್ಸ್ ಅಂತ ತೊಗೊಂಡ್ರೆ 2.5 to 2.7 kgs ವೆಯ್ಟ್ ಗೇನ್ ಆಗಬೇಕು. ನೆಕ್ಸ್ಟ್ 3 ಮಂತ್ಸು ಪ್ರತಿದಿನ 20 ಗ್ರಾಮ್ಸ್ ಪರ್ ಡೇ ವೆಯ್ಟ್ ಗೇನ್ ಆಗಬೇಕು. ಹಾಗೆ ನೋಡಿದ್ರೆ ಪ್ರತಿ ತಿಂಗಳು 600 ಗ್ರಾಮ್ಸ್ ಆ್ಯಂಡ್ 3 ಮಂತ್ಸ್ ಅಂತಂದರೆ 1.8 to 2 kg. ರಫ್ಲಿ ಅರೌಂಡ್ 5 ತಿಂಗಳು ಏಜಲ್ಲಿ ನಾವು ಬರ್ತ್ ವೆಯ್ಟು ಡಬಲ್ ಆಗುತ್ತೆ ಅಂತ ಹೇಳ್ತೀವಿ. ನಿಮ್ಮ ಮಗು ಫಾರ್ ಎಕ್ಸಾಂಪಲ್ 2.5 kg ಇತ್ತು ಅಂತಂದರೆ ಅರೌಂಡ್ 5 ಮಂತ್ಸಿಗೆ 5 to 6 kgs ವೆಯ್ಟ್ ಗೇನ್ ಇರಬೇಕು ಮಿನಿಮಮ್. ಅರೌಂಡ್ 1 year ಆಫ್ ಏಜಲ್ಲಿ ಬರ್ತ್ ವೆಯ್ಟು ಟ್ರಿಪಲ್ ಆಗುತ್ತೆ, ಅಂದರೆ ಅರೌಂಡ್ 7.5 to 8 kgs ಆಗುತ್ತೆ. ಬೈ 2 years ಆಫ್ ಏಜ್ ಅದೇ 4ರಷ್ಟು ಆಗುತ್ತೆ, ಅಂದರೆ ಮಿನಿಮಮ್ 10 to 11 kgs ಇರಬೇಕು. ಅದೇ ಹೈಟನ್ನು ನೋಡೋದಾದರೆ ಸಾಮಾನ್ಯವಾಗಿ ಇಂಡಿಯನ್ ಪಾಪ್ಯುಲೇಷನಲ್ಲಿ ಅಟ್ ಬರ್ತ್ 50 ಸೆಂಟಿಮೀಟರ್ಸ್ ಇರ್ತಾರೆ ಮಕ್ಕಳು. ಅರೌಂಡ್ 1 year ಆಫ್ ಏಜ್ ಅಷ್ಟೊತ್ತಿಗೆ 75 ಸೆಂಟಿಮೀಟರ್ಸ್ ಆಗಬೇಕು. ಬೈ 2 years 87 to 88 ಸೆಂಟಿಮೀಟರ್ಸ್ ಆಗ್ತಾರೆ. ಅದಾದಮೇಲೆ ಪ್ರತಿ ವರ್ಷ 6 ಸೆಂಟಿಮೀಟರ್ಸ್ ಪರ್ ಇಯರ್ ಹೈಟ್ ಗೇನ್ ಆಗುತ್ತೆ. ಸೊ ಈ ರಫ್ ಕ್ಯಾಲ್ಕುಲೇಷನ್ಸಿಂದ ನಿಮ್ಮ ಮಗು ತುಂಬ ಡಿವೇಟ್ ಆಗ್ತದೆ ಅಂತಂದರೆ ನಿಮ್ಮ ಪೀಡಿಯಾಟ್ರಿಷಿಯನ್ ನೀವು ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು.